Welcome back to my channel Ganavi Vlogs. ಮನ್ವಿ ಗುಡ್ ಮಾರ್ನಿಂಗ್. ಮನಿ ತಾತನ ಕರಿತೀನಿ ಇರು. ಯಾಕೆ ಮಗನೇ? ನೀನು ತಿಂತಾ ಇದೆಯಾ ಆದರೆ ಫೋನ್ ನೋಡ್ತಾ ಇದೆಯಾ? ಸ್ವಲ್ಪ 5 minutes ಇರು ಬ್ಯಾಡ್ ಬಾಯ್ ನೀನು. ತಾತನ ಕರಿತೀನಿ. ಅಪ್ಪ ಬೇಡ ಬೇಡ ಚಿಕ್ಕಿ ಅಪ್ಪ ಅಲ್ಲೇ ಇದ್ದೋಗು ಅಂತೀಯಾ? ಟಿಫನ್ ಅದ್ರ ತಿನ್ನೋಗಿ ಮಮ್ಮಿ. ಗುಡ್ ಮಾರ್ನಿಂಗ್. ನಮ್ಮ ಹಾಯ್ ತಲೆನೇ ಎತ್ತಲ್ಲ ನಮಗ. ಆಯ್ ಮಾಡ್ರಿ ಅಂತ ಆಯ್ ಮಾಡ್ರು ಎಲ್ಲ ಹೆಂಗ್ ನೋಡ್ತಾವ್ರು ನೋಡಿ. ಏಯ್ ಜಿಷ್ಣು ಅವ್ನು ನೋಡಿ ಮಗು ನಗ್ತಾನೆ. ಮಗು ತುಂಬಾ ಝೂಮಲ್ಲಿ ಕಾಣ್ತಾ ಇದೆ. ಬಂದ್ವಿ ಇಲ್ಲಿ ಹಾಯ್ ಮಾಡು ಸ್ಪೆಕ್ಸ್ ಹಾಕು. ಸೊ ವಿ ಆರ್ ಆನ್ ದ ವೇ ಟು ಮದುವೆ ಮನೆ. ಅಲ್ಲಿ ಹೋಗಿ ಮತ್ತೆ ಅಲ್ಲಿ ನಡೀತದೆ ಏನಿತ್ತ ಸೊ ಅಲ್ಲಿವರೆಗೂ ಕಂಟಿನ್ಯೂ. ಆದ್ರೂ ಕೈಯಲ್ಲಿ ಇನ್ನೂ ಬಳೆ ಇಲ್ಲ. ಇನ್ನ ಬೆಳೆ ಇಲ್ಲ, ಇದೊಂದು ಬೆಳೆ ಇದೆ. ತೋರ್ಸು ಕೈ. ಇದೊಂಥರ ಚೆನ್ನಾಗಿದೆ. ನಮ್ಮ ಮಗು ಮಗು ಇಲ್ಲಿ ಕಾಣಿಸ್ತಾ ಇದೆಯಾ ಮಗು? ಹಾಕು ಸ್ಪೆಕ್ಸ್ ಹಾಕು. ಹಾಕು ಮನಿ. ಎಲ್ಲ ಚಿಕನ್ ನೋಡಿಲಿ. ವಾವ್ ಸೂಪರ್. ಸೊ ಆಗಲೇ ನಾನು ಹೇಳ್ದಾಗೆ ನಾವು ಟಿಫನ್ ಎಲ್ಲ ನಮ್ಮ ಮನೇಲಿ ಮಾಡಿಕೊಂಡು ಅತ್ತೆ ಮನೆಗೆ ಹೊರಟ್ವಿ. ಅಲ್ಲಿ ಆಲ್ರೆಡಿ ಬಳೆ ಶಾಸ್ತ್ರ ಸ್ಟಾರ್ಟ್ ಆಗಿತ್ತು. ಸೊ ಯಾರ್ಯಾರು ತೋಡಿಸ್ಕೋಬೇಕಿತ್ತು ಅವರೆಲ್ಲ ತೋಡಿಸ್ಕೋತಿದ್ರು. ಆ್ಯಂಡ್ ನಮ್ಮ ಮನೇಲಿ ಹೆಣ್ಮಕ್ಳು ಜಾಸ್ತಿ, ನೀವು ಆಲ್ರೆಡಿ ನೋಡಿರ್ತೀರ. ಸೊ ಅಲ್ಲಿ ಎಲ್ಲರೂ ಬಂದಿದ್ದರಿಂದ ಒಬ್ಬೊಬ್ಬರೇ ಬಳೆ ತರಿಸ್ಕೋಬೇಕಿತ್ತು. ಅಷ್ಟರಲ್ಲಿ ನಮ್ಮದು ಮನೆ ಒಳಗಡೆ ಶಾಸ್ತ್ರ ಮಾಡ್ತೀವಿ. ಅಂದರೆ ಚೌಟ್ರಿಗೆ ಹೊರಡೋಕ್ಕೆ ಮುಂಚೆ ಗಂಡಿಗೆ ಮನೇಲಿ ಅರಿಶಿನ ಕುಂಕುಮ ಇಡ್ತೀವಿ. ಸೊ ಅದು ಫಸ್ಟು ನಾವು ಮನೇಲಿಟ್ಟು ಆಮೇಲೆ ಚಪ್ರದ ಕೆಳಗಡೆ ಕೂಡ ಅರಿಶಿನ ಕುಂಕುಮ ಇಡಬೇಕು. ಸೊ ಚಪ್ರ ಬೆಳಗ್ಗೆ ಹಾಕ್ಸಿದ್ರಿಂದ ಅದು ರೆಡಿ ಆಗ್ತಿತ್ತು. ಸೊ ಅಷ್ಟರಲ್ಲಿ ಮನೇಲಿ ಮನೆ ಒಳಗಡೆ ಏನೇನು ಶಾಸ್ತ್ರ ಮಾಡಬೇಕು ಅದನ್ನೆಲ್ಲ ಇಲ್ಲಿ ನೀವು ನೋಡಿದ್ರೆ ಅಜ್ಜಿ, ಅಮ್ಮ ಮತ್ತು ನಮ್ಮ ಅತ್ತೆ ಸೈಡ್ ರಿಲೇಟಿವ್ಸು ಅವರೆಲ್ಲ ರೆಡಿ ಮಾಡ್ಕೋತಿದ್ದಾರೆ. ಇದನ್ನು ನಮ್ಮ ಕಡೆ ಸಾಸ್ ಅಂತ ಹೇಳ್ತಾರೆ, ಸಾಸ್ ಬರೆಯೋದು ಅಂತ ಹೇಳ್ತಾರೆ. ಅದು ಭತ್ತದಲ್ಲಿ ಬರೆಯೋದು, ಒಂದೆಳ್ಳು ಒಂದು ಅಕ್ಕಿ ಆ ಥರದಲ್ಲಿ ಬರೆಯೋದವರು. ಸೊ ಅದನ್ನು ಇಲ್ಲಿ ಬರೀತಿದ್ರು. ಅದು ಏನೇನೋ ಮೀನಿಂಗ್ ಇದೆಯಂತೆ. ನಮ್ಮ ಅಜ್ಜಿ ಹೇಳ್ತಿದ್ರು, ಬಟ್ ಅಲ್ಲಿ ವಾಯ್ಸ್ ಕೇಳಿಸ್ತಿರ್ಲಿಲ್ಲ. ಸೂರ್ಯ ಚಂದ್ರ ಏನೇನೋ ಹೇಳ್ತಿದ್ರು. ಶಿವಂದು ಅದು ಪೀಠೆ ಥರ ಆ್ಯಕ್ಚುಲಿ. ಮೊದಲೆಲ್ಲ ಪೀಠೆ ಇರ್ತಾ ಇರಲಿಲ್ಲ ಅಂದಾಗ ಇದ್ರ ಮೇಲೆ ಕೂರಿಸ್ತಾಯಿದ್ರು. ಹಂಗೆ ಇದ್ರ ಮೇಲೆ ಬಟ್ಟೆ ಹಾಕಿ ಕೂರಿಸ್ತಿದ್ರು. ಸೊ ಇವಾಗ ಪೀಠೆ ಎಲ್ಲ ಇರೋದ್ರಿಂದ ಇದ್ರ ಮೇಲೆ ಪೀಠೆ ಹಾಕಿ ಬಟ್ಟೆ ಹಾಕಿ ಮದುವೆ ಗಂಡನ್ನ ಕೂರಿಸೋದು, ಮದುಮಗ ಯಾರು ಇರ್ತಾರೆ ಅವ್ರನ್ನ. ಸೊ ಅದಕ್ಕೂ ಮುಂಚೆ ಅದಕ್ಕೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ. ಸೊ ಹೇಗಾಗುತ್ತೆ ನಮ್ಮ ಕಡೆ ಇದೆಲ್ಲ ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ನಿಮ್ಮ ಕಡೆ ಹೇಗೆ ಮಾಡ್ತಾರೆ, ಇದೇ ಥರನ ಸೇಮ್ ಪ್ರೊಸೀಜರಾ, ಬೇರೆ ಥರ ಏನಾನ ಇದೆಯಾ ಕಮೆಂಟ್ ಮಾಡಿ. ಸೊ ನಮ್ಮ ಮನೆ ಕಡೆ ಯೂಶ್ವಲಿ ಹೀಗೆ ಆಗೋದು. ಹುಡುಗಿ ಆಗಲಿ ಹುಡುಗ ಆಗಲಿ ಇಬ್ರಿಗೂ ಇದೇ ಸೇಮ್ ಪದ್ಧತಿನೇ ಮಾಡೋದು. ಸೊ ಇಲ್ಲಿ ನೀವು ನೋಡ್ಬೋದು. ಎಲ್ಲ ಆದಮೇಲೆ ಮದುಮಗನ ಬಂದು ಕೂರಿಸಿ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ. ಸೊ ನಮ್ಮ ಕಡೆ ಸೋದ್ರ ಮಾವ ಯಾರಿರ್ತಾರೆ ಅವ್ರ ಕೈಯಲ್ಲಿ ಗಂಡಿಗೆ ಪೇಟ ಕಟ್ಟಿಸಿ ಫಸ್ಟ್ ಅವ್ರ ಕೈಯಲ್ಲೇ ಕುಂಕುಮ ಎಲ್ಲ ಇಡಿಸಿ ಕಂಕಣ ಕಟ್ಟಿಸ್ತಾರೆ. ಸೊ ಕಂಕಣ ಬಂದು ಸೋದ್ರ ಮಾವನೇ ಕಟ್ಟೋದು. ಹುಡುಗಿ ಆಗಲಿ ಹುಡುಗಾಗಲಿ ಸೋದ್ರ ಮಾವ ಕೈಯಿಂದ ಕಂಕಣ ಕಟ್ಟಿಸ್ತಾರೆ. ಸೊ ಇಲ್ಲಿ ನಮ್ಮ ಅತ್ತೆ ಇದ್ದಾರಲ್ಲ, ಅವರ ಅಣ್ಣನ ಕೈಯಲ್ಲಿ ಕಂಕಣ ಕಟ್ಟಿಸ್ತಾಯಿದ್ರು. ಸೊ ಫಸ್ಟ್ ಕಳಶಕ್ಕೆಲ್ಲ ಪೂಜೆ ಮಾಡಿ ಆಮೇಲೆ ಹುಡುಗಂಗೆ ಕಂಕಣ ಕಟ್ಟಿಸ್ತಾರೆ. ಕಂಕಣ ಎಲ್ಲ ಕಟ್ಟಿಸಾದ್ಮೇಲೆ ಕಾಲಿಗೆ ನರು ಅಂತ ಬರುತ್ತೆ, ಕಾಲ್ಗೆ ಅದನ್ನು ಕೂಡ ಕಟ್ಟಿಸ್ತಾರೆ. ಸೊ ಅದು ನರ ಯಾಕೆ ಕಟ್ತಾರೆ ಅಂದರೆ ಕಪ್ಪು ದಾರ ಮತ್ತು ನರ ಅಂದರೆ ಕೆಟ್ಟ ದೃಷ್ಟಿ ಏನು ಬೀಳ್ದಿರ ಇರಲಿ ಹುಡುಗ ಹುಡುಗಿ ಮೇಲೆ. ಅಂದರೆ ಅವಾಗ ಈ ಟೈಮಲ್ಲಿ ಅವರು ಅರ್ಶಿಣದ ಮೇಲೆ ಒಬ್ಬರೇ ಓಡಾಡಬಾರ್ದಲ್ವ. ಸೊ ಎಲ್ಲಾದರೂ ಓಡಾಡಿದ್ರೆ ಅವರು ಏನೂ ಆಗ್ದಿರ ಇರಲಿ, ನೆಗೆಟಿವ್ ಎನರ್ಜಿ ಅವ್ರ ಮೇಲೆ ಇಂಪ್ಯಾಕ್ಟ್ ಆಗ್ದಿರ ಇರಲಿ ಅಂತ ಆ ಥರ ಮಾಡೋದು. ಸೊ ದಟ್ ಅರ್ಶಿಣದ ಮೈಯಲ್ಲಿ ಹುಡುಗ ಹುಡುಗಿ ನೀಚೆ ಬಿಡೋಲ್ಲ. ಅಕಸ್ಮಾತ್ ಯಾರೂ ಇಲ್ಲ ಜೊತೇಲಿ ಅಂದಾಗ ಕೂಡ ಅವ್ರಿಗೇನು ತೊಂದರೆ ಆಗಬಾರ್ದು, ಮದುವೆ ಮುಗಿಯೋವರೆಗೂ ಅವ್ರು ಆರಾಮಾಗಿರಬೇಕು ಅನ್ನೋ ಕಾರಣಕ್ಕೆ ಈ ಶಾಸ್ತ್ರ ಎಲ್ಲ ಮಾಡ್ತಾರೆ. ಸೊ ನಮಗಿದೆಲ್ಲ ಆ್ಯಕ್ಚುಲಿ ಖುಷಿ ಕೊಡುತ್ತೆ. ಒಂದೊಂದು ಏನಕ್ಕೆ ಮಾಡ್ತಾರೆ ಅದೆಲ್ಲ ಶಾಸ್ತ್ರೋಕ್ತವಾಗಿ ಮಾಡಿಕೊಂಡ್ರೆ ಒಂದು ಸಮಾಧಾನ, ಖುಷಿ, ದೊಡ್ಡವರೆಲ್ಲ ಸೇರಿ ಮಾಡೋದ್ರಿಂದ. ಸೊ
ಅದೆಲ್ಲ ಹೇಗಾಗುತ್ತೆ ಅನ್ನೋದನ್ನ ನೀವು ಇಲ್ಲಿ ಒಂದೊಂದೇ ಪ್ರೊಸೀಜರ್ ನೋಡ್ಬೋದು. ನಾನು ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ಕವರ್ ಮಾಡಿದ್ದೀನಿ, ಆದಷ್ಟು ಕವರ್ ಮಾಡಿದ್ದೀನಿ. ಬಿಕಾಸ್ ನಾವು ಮದುವೆ ಮನೆ ಅಂದರೆ ಫೋನ್ ಹಿಡ್ಕೊಂಡಿರೋಕ್ಕಾಗಲಿಲ್ಲ, ಹುಡುಗರೆಲ್ಲ ಯಾರೂ ಇರಲಿಲ್ಲ ವೀಡಿಯೋಸ್ ಮಾಡೋದಕ್ಕೆ. ಸೊ ನನಗೆ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ಕವರ್ ಮಾಡಿದ್ದೀನಿ. ಸ್ವಲ್ಪ ನನ್ನ ಕ್ಯಾಮ್ರಾ ಹಾಳಾಗಿದ್ದರಿಂದ ವೀಡಿಯೋ ಸ್ವಲ್ಪ ಬ್ಲರ್ ಬಂದಿದೆ. ಐ ಹೋಪ್ ನೀವೆಲ್ಲ ಅಡ್ಜಸ್ಟ್ ಮಾಡ್ಕೋತೀರ ಅಂತ. ಸೊ ಮುಂದೆ ಬೇರೆ ವೀಡಿಯೋಸ್ ಜೊತೆ ಇನ್ನೂ ಚೆನ್ನಾಗಿ ಬರ್ತೀನಿ, ಇನ್ನೂ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೋತೀನಿ. ಬಟ್ ಸ್ಟಿಲ್ ಮದುವೆ ಸೀರೀಸ್ ಮಿಸ್ ಆಗೋದು ಬೇಡ ಅಂತ ಇವತ್ತೇನೇನಾಗುತ್ತೆ ಅದನ್ನೆಲ್ಲ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋನಲ್ಲಿ ಫುಲ್ ರಿಸೆಪ್ಷನ್ವರೆಗೂ ಏನೇನಿರುತ್ತೆ ಎಲ್ಲ ಕವರ್ ಆಗುತ್ತೆ. ನಾವಿಲ್ಲಿಂದ ಚೌಟ್ರಿಗೆ ಹೋಗೋದಾಗಿರ್ಬೋದು, ಚೌಟ್ರಿಲಿ ಮತ್ತೆ ರೆಡಿಯಾಗಿ ಅಲ್ಲಿ ರಿಸೆಪ್ಷನ್ ಹೇಗಾಗುತ್ತೆ ಎಲ್ಲ ಇಲ್ಲಿ ಕವರ್ ಮಾಡಿದ್ದೀನಿ. ಸೊ ಮುಂದಿನ ವೀಡಿಯೋನಲ್ಲಿ ಸೊ ಇವಾಗ ಇಲ್ಲಿ ನೀವು ನೋಡ್ಬೋದು ಇದನ್ನೇ ಕಾಲಕ್ಕೆ ಕಟ್ತಾ ಇರೋದು. ಸೊ ಇದನ್ನೇ ಹೇಳೋದು ಕಪ್ಪು ದಾರ, ಅದು ಟೈ ಮಾಡಿಸ್ಕೊಂಡು ಬಂದಿದ್ದೀವಿ ಆಲ್ರೆಡಿ. ಸೊ ಅದನ್ನು ಕಟ್ತಿದ್ದಾರೆ ಅವರು. ಸೊ ಆಗಲೇ ಹೇಳ್ತಿದ್ದಾಗೆ ಇಲ್ಲಿ ಚೌಟ್ರಿಗೆ ಹೋಗೋದಾಗಿರ್ಬೋದು ಮತ್ತು ರಿಸೆಪ್ಷನ್ದೆಲ್ಲ ತೋರಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮುಹೂರ್ತಮ್ ದಿನ ಹುಡುಗಿನ ನಮ್ಮ ಕಡೆ ಮನೆ ತುಂಬಿಸ್ಕೊಳ್ಳೋದಾಗಿರ್ಬೋದು, ಮನೆ ತುಂಬಿಸ್ಕೊಂಡ್ಮೇಲೆ ಚಕ್ಲಿ ತಿನ್ಬೇಕು, ಇಲ್ಲಿ ಬಂದು ಅವಳಿಗೆ ಸೋದರ ಚಕ್ಲಿ ತಿನ್ಬೇಕು, ನನ್ನ ರಿಲೇಟಿವ್ ಚಕ್ಲಿ ತಿನ್ಬೇಕು, ತಂಗಿ. ಸೊ ಟೇಸ್ಟ್ ಹೆಂಗೈತೆ ಹೇಳ್ಬೇಕು. ಸೊ ನಮ್ಮ ಕಡೆ ಹಿಂಗೆ ಮಾಡ್ತೀವಿ. ಸೋದ್ರ ಮಾವನಿಗೆ ಚಕ್ಲಿ, ಹಾರ, ನಿಪ್ಪಟ್ಟು, ಕರ್ಜಿಕಾಯಿ, ಚಕ್ಲಿ ಏನೇನೋ ಮಾಡಿರ್ತೀವಿ, ಅದರಲ್ಲೆಲ್ಲ ಹಾರ ಮಾಡಿ ಸೊ ಅದೊಂಥರ ನಾವೆಲ್ಲರೂ ನಮ್ಮ ಮಾವನಿಗೆ ತಿನ್ನಿಸಿದ್ವಿ. ಆದರೆ ಇವಾಗ ಮದುವೆ ಗಂಡ ಇದ್ದಾನಲ್ವ, ಅವ್ರ ಅಪ್ಪನೇ ನಮಗೆ ಸೋದ್ರ ಮಾವ ಆಗ್ಬೇಕು, ಅವ್ರಿಗೆಲ್ಲ ನಾವು ತಿನ್ನಿಸಿದ್ವಿ. ಸೊ ಅದೊಂಥರ ಮಜಾ ಇರುತ್ತೆ. ನಮ್ಮ ಮಾವನಿಗೆ 4 ಜನ ಸೊಸೆದಿರು. ಸೊ ನಾವೆಲ್ಲರೂ ಅವ್ರಿಗೆ ಫುಲ್ ಕ್ವಾಟ್ಲೆ ಕೊಡ್ತೀವಿ ಅಂತ ಹೇಳ್ಬೋದು. ಎಲ್ಲರ ಮದುವೆಯೂ ನಮ್ಮ ಮಾವನೇ ನಮಗಿರೋರು ಸೋದ್ರ ಮಾವ ಅಂತ. ಇನ್ನೊಬ್ಬರು ಚಿಕ್ಕವರಿದ್ದಾರೆ, ಬಟ್ ದೊಡ್ಡ ಮಾವ ಅಂದರೆ ಇವರೇ ಇರೋದು. ಸೊ ಎಲ್ಲರ ಮದುವೆಗೆ ಅವರೇ ಎಲ್ಲರಿಗೂ ಕಂಕಣ ಕಟ್ಟಿರೋದು. ನನಗೂ ಅಷ್ಟೇ, ನನ್ನ ಮದುವೆಯಲ್ಲಿ ಬಾಸಿಂಗ ಕಟ್ಟಿರೋದಾಗಿರ್ಬೋದು, ಕಂಕಣ ಕಟ್ಟಿರೋದಾಗಿರ್ಬೋದು ಎಲ್ಲ ನಮ್ಮ ಸೋದ್ರ ಮಾವನೇ ಮಾಡಿದ್ದು. ಆ ವೀಡಿಯೋಸ್ ಇದ್ದರೆ ನಾನು ನೆಕ್ಸ್ಟ್ ಒಳಗಡೆ ಹಾಕ್ತೀನಿ. ಸೊ ಅದಾದಮೇಲೆ ಮತ್ತು ನಾನು ಬಳೆ ತೋರಿಸ್ಕೊಳಕ್ಕೆ ಹೋದೆ. ಆಲ್ಮೋಸ್ಟ್ ಎಲ್ಲ ಕಮ್ಮಿ ಆಗ್ತಿದ್ರು ಜನ. ಸೊ ಮತ್ತೆ ಲೇಟ್ ಆಗೋದು ಬೇಡ ಅಂತ ನಾನು ಹೋಗಿ ಬಳೆ ತೋರಿಸ್ಕೊತಿದ್ದೆ. ನನ್ನ ಮದುವೆ ಆದಮೇಲೆ ಇದೇ ನಾನು ತೋರಿಸ್ಕೊತಿರೋದು. ಸೊ ಇಟ್ ವಾಸ್ 1 year ಆಗಿತ್ತು ಆಲ್ರೆಡಿ. ನನ್ನ ಮದುವೆಯಾಗಿ 1 ವರ್ಷ ಆಗೋಗಿತ್ತು. ಸೊ ನನ್ನ ಮದುವೆಯಾಗಿ 1 ವರ್ಷದ ಮೇಲೆ 1 ತಿಂಗಳಿಗೆ ಇವ್ರ ಮದುವೆ ಇದ್ದಿದ್ದು. ಸೊ ನನ್ನ ಮದುವೆ ಬಿಟ್ಟರೆ ಅದಾದಮೇಲೆ ನಾನು ಇವಾಗೆ ಬಳೆ ತೋರಿಸ್ಕೊತಾ ಇದ್ದಿದ್ದು. ಸೊ ಖುಷಿ ಆಯಿತು. ಅದೇನೋ ನಮಗೆ ಬಳೆ ಅಂದರೆ ತುಂಬ ಖುಷಿನೇ. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ. ಏನು ಅರ್ಥ ಆಗ್ತಾರಲ್ಲ ಆಡ್ದು. ಅಂತ ಪಚ್ಚೆ ಕಲ್ಲು ಪಾಣಿ ಮಟ್ಲು ಅಯ್ಯೋ 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 ಅವೆಲ್ಲ ಹೇಳಿದ್ರೇನೆ. ಹೌದು ಓಕೆ. ಕೈಗೆ ನಂಗೆ ಅತ್ತೆ ಮಕ್ಕಳೇ ಮಾಡಬೇಕು ಅಂತ ಕೇಳಬೇಕಾಗಿತ್ತು. ನಂಗೆ ಅತ್ತೆ ಮಕ್ಕಳೇ ಮಾಡಲಿ ಅಂತ ಕೇಳಬೇಕಾಗಿತ್ತು. ಫೋನ್ ಪೇ ಎಲ್ಲ ಆಗಲ್ಲ. ನಾನು ಸ್ಕ್ಯಾನರ್ ತೋರಿಸ್ತೀನಿ. ನಿನಗೆ ಮಮ್ಮಿ, ನಿನಗೆ ನೀನ್ ಶೇರಿಂಗ್ ಮಾಡ್ಕೊಳ್ರಿ ನೀವು. ತಿನ್ಸಮ್ಮ
ನೀನ್ ಅಳಿನ ಬಾಯಿ ದೊಡ್ಡ ತಿನ್ಸು, ಕ್ಲೀನಾಗಿ ತಿನ್ಸ್ಬೇಕು ಅತ್ತೆಗೆ. ಓ ಮಾ ಸೀರೆ ಮೇಲೆ ಚಲ್ಸ್ತಾನೆ ನೀನ್ ಅಳಿ. ಆ ಮಕ್ಕಳನ್ನ ಪಾಪ ಹಂಗೆ ಕೂರ್ಸಿದ್ದೀರಾ? ಮಕ್ಳಿಗೂ ತಿನ್ಸ್ಬೇಕಾ? ಮಕ್ಳಿಗೆ ತಿನ್ಸ್ಬೇಕಂತ ಕೂರ್ಸಿದ್ದ ಅವ್ರನ್ನ. ಗಂಡ್ಮಕ್ಳು ಮಾತ್ರ ನಂಗೆ ತಿನ್ಸೋದು? ಏ ಅಲ್ಲ, ಅಯ್ಯೋ ಹೆಣ್ಮಕ್ಳೇ ತಿನ್ಸೋದ ಗಂಡ್ ಮಕ್ಳಿಗೆ ಹಿಂಗ್ ತಿನ್ಸ್ಬೇಕಾ ಅಂತ ಅರೋದು. ನಮ್ಮ ಮನೆಗೆ ಮಾಡಿಲ್ಲ, ನಾವು ಅಲ್ಲಿ ಮಾಡಿಲ್ಲ. ನಾನೇನು ತಿನ್ಸಿಲ್ಲ ಯಾರಿಗೂ, ನಂಗೂ ಯಾರು ತಿನ್ಸಿಲ್ಲ. ಅದಕ್ಕೆ ನಾನು ಕೇಳಿದೆ. ಯಾರು ನ್ಯಾಮಾರ್ಸಿದ್ರು ನಿಮ್ ಶಶಿ ಅತ್ತೆ ನ್ಯಾಮಾರ್ಸಕ್ಕಾಗಲ್ಲ. ನೀನು ಹಂಗೆ ತಿನ್ಸ್ಬಿಟ್ಟ ಫಸ್ಟು. ವಿಡಿಯೋ ಮಾಡ್ತಾವ್ರೆ. ದೊಡ್ಡ ತಿನ್ಸ್ಬಿಡ್ಲಿ ಹಂಗಂದವ್ರೆಲ್ಲ 4 ಕಾಲಿಗೆ ರಾವು ಕಾಲ ಇಲ್ಲ 2 ಬಳೆ ಶಕ್ತಿ ಆಗಿದ ತಕ್ಷಣ ಹೊರಡದೆ. ಅವರು ಫಸ್ಟ್ ಅಂದಿಲ್ಲ. ಕೈ ಇಲ್ಲ ನಿನ್ ಬಾಯಿ ಎಲ್ಲ ಐತೆ. ಸೊ ನಾನು ಆಗಲೇ ಹೇಳ್ದಾಗೆ ಮತ್ತು ಚಪ್ರದ ಕೆಳಗಡೆ ಶಾಸ್ತ್ರ ಮಾಡ್ತೀವಿ ಅಂತ ಹೇಳಿದ್ನಲ್ಲ. ಮತ್ತು ಚೌಟ್ರಿಗೆ ಹೋಗೋಕ್ಕೆ ಮುಂಚೆ ಗಂಡಿಗೆ ಮತ್ತು ಚಪ್ರದ ಕೆಳಗಡೆ ಅರಿಶಿನ ಇಟ್ಟು ಆಮೇಲೆ ಚೌಟ್ರಿಗೆ ಕರ್ಕೊಂಡು ಹೋಗೋದು. ಸೊ ಆಲ್ರೆಡಿ ಎಲ್ಲ ಮನೆ ಒಳಗಡೆ ಇಟ್ಟಿದ್ರು, ನಾವು ಇಟ್ಟಿರಲಿಲ್ಲ ಅಂತ ನಾವು ಮಾವನ ಮಕ್ಕಳು ಅವನಿಗೆ. ಸೊ ನಾವೆಲ್ಲ ಒಂದು 5 ಜನ ಅಲ್ಲಿ ಚಪ್ರದ ಕೆಳಗಡೆ ಇಟ್ವಿ. ನಮ್ಮ ಅಕ್ಕ, ನಮ್ಮಿಬ್ಬರು ಅಕ್ಕಂದಿರು, ನನ್ನ ತಂಗಿ, ನಾನು ಮತ್ತು ನನ್ನ ಕಸಿನ್ ಅವನ ತಂಗಿ. ಸೊ ನಾವೆಲ್ಲರೂ ಇಲ್ಲಿ ಅರಿಶಿನ ಇಟ್ವಿ. ಸೊ ಇದಾದಮೇಲೆ ಮತ್ತೆ ಗಂಡಿಗೆ ಸ್ನಾನ ಮಾಡಿಸಿ ಚೌಟ್ರಿಗೆ ಕರ್ಕೊಂಡು ಹೋಗೋದು. ಸೊ ಇದೇ ನಮ್ಮ ಕಡೆ ನಡೆಯೋ ಶಾಸ್ತ್ರ. ಸೊ ಅವಾಗೆಲ್ಲ ಅರಿಶಿನ ಆಗುತ್ತೆ ಕೈಯೆಲ್ಲ. ಸೊ ಟೋಟಲಿ ನಾವು 3 ಸತಿ ಅರಿಶಿನ ಹಾಕ್ತೀವಿ. ಮಾಮೂಲಿ 1 ಸತಿ ಅರಿಶಿನ ಶಾಸ್ತ್ರದ ಟೈಮಲ್ಲಿ 1 ಅರಿಶಿನ, ಮತ್ತು ಚೌಟ್ರಿಗೆ ಹೊರಡೋಕ್ಕೆ ಮುಂಚೆ 1 ಅರಿಶಿನ ಇಡ್ತೀವಿ. ಅದಾದಮೇಲೆ ರಿಸೆಪ್ಷನ್ ದಿನ ರಾತ್ರಿ, ಅಂದರೆ ರಿಸೆಪ್ಷನ್ ಎಲ್ಲ ಆದಮೇಲೆ ಮುಹೂರ್ತಕ್ಕೂ ಮುಂಚೆ ನೈಟು ಚೌಟ್ರಿನಲ್ಲಿ ಅರಿಶಿನ ಇಡ್ತೀವಿ. ಸೊ ಅದು 3ನೇ ಅರಿಶಿನ ಆಗುತ್ತೆ ನಮ್ಮದು ಲಾಸ್ಟು. ಸೊ ಅದಾದಮೇಲೆ ಬೆಳಗ್ಗೆ ಮುಹೂರ್ತ ಆ್ಯಸ್ ಯೂಶ್ವಲ್ ಮುಹೂರ್ತ ಎಲ್ಲ ಆಗುತ್ತೆ. ಸೊ ಇದಾಗುತ್ತೆ ನಮ್ಮ ಕಡೆ ಶಾಸ್ತ್ರ. ಸೊ 3 ಸತಿ ಅರಿಶಿನ ಇಡ್ತೀವಿ. ನಿಮ್ಮ ಕಡೆ ಹೇಗೆ ಶಾಸ್ತ್ರ ಅಂತ ನನಗೆ ತಿಳಿಸ್ಕೊಡಿ. ಸೊ ಇದೆಲ್ಲ ಆದಮೇಲೆ ನಾವು ಚೌಟ್ರಿಗೆ ಹೋಗೋದು. ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಹಂಗೆ ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ನಮ್ಮ ಅಕ್ಕ ಡ್ರೆಸ್ಸು, ನನ್ನ ಡ್ರೆಸ್ ಎಲ್ಲರದು ಮ್ಯಾಚಿಂಗ್ ಆಗಿದೆ. ಇದೆಲ್ಲ ಕೋಇನ್ಸಿಡೆನ್ಸು. ಬಟ್ ಎನಿವೆ ನಾವೆಲ್ಲ ಹೇಗೆ ಕಾಣ್ತಿದ್ದೀವಿ, ನಮ್ಮ ಔಟ್ಫಿಟ್ಸ್ ಎಲ್ಲ ಹೇಗಿದೆ ಅಂತ ಎಲ್ಲ ತಿಳಿಸ್ಕೊಡಿ. ಸೊ ವಿಲ್ ಬಿ ವೆಯ್ಟಿಂಗ್ ನಿಮ್ಮ ರೆಸ್ಪಾನ್ಸ್ಗೆ. ಆ್ಯಂಡ್ ಯಾವ ಥರ ವೀಡಿಯೋಸ್ ಬೇಕು ನಿಮಗೆ ಮುಂದಕ್ಕೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಸೊ ದಟ್ ನನಗೂ ಒಂದು ಐಡಿಯಾಸ್ ಬರುತ್ತೆ ಯಾವ ಥರ ವೀಡಿಯೋಸ್ ಮಾಡಲಿ ಏನು ಅಂತ. ಬಿಕಾಸ್ ನನಗೆ ಡೈಲಿ ವ್ಲಾಗ್ಸ್ ಆಗಲಿ ರೆಗ್ಯುಲರಾಗಿ ಹಾಕೋದು ಏನೂ ಇಷ್ಟ ಇಲ್ಲ ಅನ್ನೋದಕ್ಕಿಂತ ಅಲ್ಲೇನು ಕಂಟೆಂಟ್ ಇರೋಲ್ಲ. ಸುಮ್ಮನೆ ನಿಮಗೂ ಬೋರಿಂಗ್ ಆಗಬಾರ್ದು
ಅದರಿಂದ ನಾನು ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಸಿಂಪಲ್ ವ್ಲಾಗ್ಸ್ ಏನೂ ಹಾಕಲ್ಲ. ಏನಾರ ಈ ಥರ ಫಂಕ್ಷನ್ಸ್ ಇರೋದಾಗಲಿ ಅಥವಾ ಎಲ್ಲಾರ ಟ್ರಾವೆಲ್ ಮಾಡೋದಾಗಲಿ ಅದೇ ಥರ ವೀಡಿಯೋಸ್ ಹಾಕ್ತಿರ್ತೀನಿ ಅಷ್ಟೇ. ಸೊ ಈ ವೆಡ್ಡಿಂಗ್ ಸೀರೀಸ್ ಆಗಿದ ತಕ್ಷಣ ನಿಮಗೆ ಇನ್ನೊಂದು ಸೀರೀಸ್ ಬರುತ್ತೆ. ಐ ಹೋಪ್ ಆ ಸೀರೀಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಆ ಸೀರೀಸ್ ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಅದು ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ಈ ವೆಡ್ಡಿಂಗ್ ಸೀರೀಸಲ್ಲಿ ಇದು 3rd ಎಪಿಸೋಡ್ ಆಗಿರುತ್ತೆ. ಇದಾದಮೇಲೆ ನೆಕ್ಸ್ಟ್ ಇನ್ನೊಂದೇ ಒಂದು ವಿಡಿಯೋ ಹಾಕಿ ವೆಡ್ಡಿಂಗ್ ಸೀರೀಸ್ ಮುಗಿಸ್ತೀನಿ. ಆ ವೆಡ್ಡಿಂಗ್ ಸೀರೀಸ್ ಆದಮೇಲೆ ನನ್ನ ಇನ್ನೊಂದು ಸೀರೀಸ್ ಬಂದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ ಮೈ ಡ್ರೀಮ್ಸ್ ಅದನ್ನು ನಾನು ಫುಲ್ಫಿಲ್ ಆಯಿತು. ಸೊ ಅದು ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆ ಸೀರೀಸ್ ನಿಮಗೆ ಹೇಗೆ ಬರುತ್ತೆ ಏನು ಅಂತೆಲ್ಲ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಸೊ ತಪ್ಪದೆ ನನ್ನ ವೀಡಿಯೋಸ್ನ ನೋಡ್ತಾನೆ ಇರಿ, ಸೊ ದಟ್ ನೀವು ಯಾವುದು ಮಿಸ್ ಮಾಡಲ್ಲ ಅಂತ. ಸೊ ಇಲ್ಲಿ ಅರಿಶಿನ ಎಲ್ಲ ಇಟ್ಟಾದಮೇಲೆ ಮದುವೆ ಗಂಡಿಗೆ ನೀರು ಹಾಕಬೇಕು. ಸೊ ಇಲ್ಲಿ ಬಿಂದಿಗೆನಲ್ಲಿ 3 ಬಿಂದಿಗೆನಲ್ಲಿ ನೀರು ಇಟ್ಕೊಂಡು ಬಂದು ಹಾಗೆ 3 ಚಂಬು, ಹಾಗೆ ಅದು ತೂತ್ ಬಟ್ಲು ಆ ಥರ ಏನೋ ಅಂತಾರಲ್ವ, ಅದರಲ್ಲಿ ಸ್ನಾನ ಮಾಡಿಸ್ತಾರೆ ಫಸ್ಟು. ಸೊ ಅದು ಹೇಗೆ ಮಾಡ್ತಾರೆ ಏನು ಅಂತ ನೀವೆಲ್ಲ ಈ ವಿಡಿಯೋನಲ್ಲಿ ನೋಡ್ಬೋದು ಶಾಸ್ತ್ರದ ಪ್ರಕಾರ. ಸೊ ಪ್ಲೀಸ್ ಕೀಪ್ ವಾಚಿಂಗ್ ದಿಸ್ ವಿಡಿಯೋ. ಆದಷ್ಟು ಬೇಗ ಮತ್ತೆ ಸಿಗುವ. Yeah, we got a lot of vlogging boys.
ಅದಕ್ಕೆ ಯೂನಿಫಾರ್ಮ್ ತಗೊಂಬಿಟ್ಟವನು. ಲೇಕು ಕಾಣಿಸ್ತಾನೆ ಇಲ್ಲ ನೀನು, ಈ ಕಡೆಗೆ ಬಾ. ನನ್ನ ಹಸ್ಬೆಂಡ್, ನಮ್ಮ ಅಕ್ಕಂದಿರನ್ನ ತೋರಿಸ್ತೀನಿ. ಅಕ್ಕಂದಿರಲ್ಲಿ ಕಾಣಿಸ್ತಾನೆ ಇಲ್ವಲ್ಲೇ ದೊಡ್ಡಮ್ಮ. ಬಾವಾ ವಾಯ್ಸೇ ಕೇಳಿಸ್ತಾರಲ್ಲ ಅಲ್ಲಿ. ಆ್ಯಂಡ್ ನಮ್ಮ ಔಟ್ಫಿಟ್ಸ್ ಎಲ್ಲ ಕ್ಲಾಸಿ ರೆಂಟ್ ಹೌಸ್. ಮದುವೆ ಮನೇಲಿ RCB ಮ್ಯಾಚ್ ಕ್ರೇಜ್ ನೋಡಿ ಗೈಸ್. ಸೊ ರಿಸೆಪ್ಷನಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಯಾರನ್ನು ತೋರಿಸ್ಬೇಕು, ಯಾರನ್ನು ತೋರ್ಸೋಕ್ಕಾಗುತ್ತೋ ಅವ್ರನ್ನೆಲ್ಲ ತೋರಿಸಿದ್ದೀನಿ ನಾನು. ಸೊ ಇದಾಗಿತ್ತು ಈ ಮದುವೆ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವೆಲ್ಲ ಹಂಗೆ ಎಲ್ಲ ಮುಗೀತು, ಜನನೂ ಆಲ್ಮೋಸ್ಟ್ ಕಮ್ಮಿ ಆದರು. ಆವಾಗ ಸುಮ್ಮನೆ ಹಂಗೆ ಕೂತ್ಕೊಂಡು ಮಾತಾಡ್ತಾಯಿದ್ವಿ, ಊಟಕ್ಕೆ ಹೋಗೋದು ಎಲ್ಲ ಚರ್ಚೆ ಮಾಡ್ಕೊಂಡು ಹಂಗೆ ಕೂತಿದ್ವಿ ಅಷ್ಟೇ. ಸೊ ಇದಾಗಿತ್ತು ರಿಸೆಪ್ಷನ್ ಆ್ಯಂಡ್ ಇಷ್ಟು ದಿನದ ಎಲ್ಲ ವ್ಲಾಗ್ಸ್. ಸೊ ನಾಳೆ ಮೇಯ್ನ್ ದಿನ ಅದರದ್ದು ವ್ಲಾಗ್ ನೆಕ್ಸ್ಟಿನ ವೀಡಿಯೋನಲ್ಲಿ ಹಾಕ್ತೀನಿ. ಸೊ ಅಂಟಿಲ್ ದೆನ್ ಎಲ್ಲರೂ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹೀಗೆ ಈ ಸಪೋರ್ಟ್ ನಿಮ್ದು ಯಾವಾಗೂ ಇರಲಿ. ಲಾಟ್ಸ್ ಆಫ್ ಲವ್ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ಊಟ ಎಲ್ಲ ಹೇಗಿತ್ತು ಅಂತ ನೀವು ಇಲ್ಲಿ ನೋಡ್ಬೋದು. ಸೊ ಇಷ್ಟೇ ಇವತ್ತಿನ ಊಟದ ಮೆನು. ಆ್ಯಂಡ್ ಲೇಟ್ ಆಗಿದ್ದರಿಂದ ಜಾಸ್ತಿ ಏನೂ ತಿನ್ನೋಕ್ಕೂ ಆಗಲಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ತಿಂದ್ವಿ. ಸೊ ನಾನು ಏನೇನು ತಿಂದೆ ಅಷ್ಟನ್ನಷ್ಟೇ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ನಾನು ನಮ್ಮ ಅಕ್ಕಂದಿರು ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ದು. ಸೊ ಟಾಟಾ, ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.